KCಗೆ ಆಡಿದ್ರು, ವೈಸ್ ಕ್ಯಾಪ್ಟನ್ ಆಗಿ ಅವ್ರದ್ದೆಲ್ಲ ಫೋಟೋ ಶೂಟ್ ಆಗಿತ್ತಂತೆ. ಹೌದೌದು, ಕೊನೆ ಗಳಿಗೆಯಲ್ಲಿ ಹೋಗ್ಬಿಟ್ಟು ಕೊನೆಗಳಿಗೆ ನಂತರ ಅವ್ರು ವೈಸ್ ಕ್ಯಾಪ್ಟನ್ ರೀತಿಯಲ್ಲಿ ಅದು ಆತರ ಸೀಸನ್ ನಲ್ಲಿ ಕ್ಯಾಪ್ಟನ್ ಯಾವುದೋ ಕಾರಣಕ್ಕಾಗಿ ಫೋಟೋ ಶೂಟ್ಗೆ ಹೋಗಕ್ಕೆ ಆಗಿರ್ಲಿಲ್ಲ ಅಂದ್ಕೊಂಡು ಜಿತೇಶ್ ಅನ್ನು ಕಳಿಸಿದ್ರು. ಹಾಗಾಗಿ ಜಿತೇಶ್ ವೈಸ್ ಕ್ಯಾಪ್ಟನ್ ಆಗಿ ಆ ಸೀಸನ್ ಅಲ್ಲಿ ಆಡಿರುವಂಥದ್ದು. ಈ ಪ್ಲೇಯರ್ಸ್ ಅನ್ನ ನೋಡಿದಾಗ ಎಸ್ಪೆಷಲಿ ಫಿಲ್ ಸಾಲ್ಟ್ ಇರ್ಬೋದು, ಹಾಗೆಯೇ ಆ ಕಡೆ ಇರುವಂತಹ ಜೋಶ್ ಇಂಗ್ಲಿಷ್, ಇವರಿಬ್ಬರ ಕಮಿಟ್ಮೆಂಟ್ ನೋಡಿದಾಗ ಅಬ್ಸಲ್ಯೂಟ್ ಕ್ರಿಕೆಟ್ ಆಡುವಂಥ ರೀತಿಯನ್ನು ನೋಡುವಾಗ ಇಲ್ಲ, ಅವ್ರಿಗೆ ನಥಿಂಗ್ ಟು ಲೂಸ್. ಅವ್ರಿಗೆ ಬಂದು ಅವರ ರೋಲ್ ಆಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಇಂಗ್ಲೀಷ್ ಬರೋದು ಒನ್ ಡೌನ್, ಇಲ್ಲಿ ಓಪನಿಂಗು. ಹೌದು. ಆ್ಯಂಡ್ ಸಾಲ್ಟಿಗೆ ತುಂಬ ಪ್ರೆಷರ್ ಇದೆ RCB ಆಡಬೇಕಾದ್ರೆ. ಫಸ್ಟ್ 2 ಮ್ಯಾಚು ಏನಾನ ರನ್ ಬಂದಿರಲಿಲ್ಲ ಅಂದರೆ ತೆಗೆದು ಬಿಡ್ತಾರೆ, ಸಾಕು ಬಿಡಪ್ಪ ಅಂತ. ಬಟ್ ಆವಾಗ ಒಂದು 30 ರನ್ಸ್ ಅಲ್ಲಿ ಕ್ವಿಕ್ಕಾಗಿ ಬರುತ್ತೆ. ಸೊ ಇನ್ನು ಅವ್ರು ಸ್ಟಾಪ್ ಮಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಅವ್ರು ಬೌಲಿಂಗ್ ಮಾಡೋದು, ಎಲ್ಲ ಹಾಕೋದು. ಆ್ಯಂಡ್ ಇನಿಷಿಯಲಿ ಆ ಸ್ಟಾರ್ಟ್ ಬೇಕೇ ಬೇಕು ಎನಿ ಬ್ಯಾಟ್ಸ್ಮನ್. T20 ಅಂದ ತಕ್ಷಣ ಫಸ್ಟ್ ಬಾಲಿಂದ 4-6 ಅಲ್ಲ, ಒಂದು ಅಟ್ಲೀಸ್ಟ್ 1 ಓವರ್ 5 ಬಾಲ್ಸ್ ಆಡ್ಕೊಂಡ್ರೆ ವಿಕೆಟ್ ಯಾವ ಥರ ಬಿಹೇವ್ ಮಾಡ್ತಾರೆ, ಬೌಲರ್ ಯಾವ ಥರ ಆಗ್ತಾಯಿದ್ದಾರೆ, ಅವ್ನ ಸ್ಟ್ರೆಂತ್ ವೀಕ್ನೆಸ್ ನೋಡಿಕೊಂಡ್ರೆ ಸಾಕು. ಇನ್ನು ಒಂದು 10-15 ರನ್ ಬ್ಯಾಟಿಂಗ್ ಬಂದರೆ ಇನ್ನು ಅವ್ರಿಗೆ ಅನ್ಸ್ಟಾಪಬಲ್. ಅದೇ ಇಂಗ್ಲೀಷು ಫಸ್ಟೇ ನೋಡ್ತಾ ಇರ್ತಾರೆ. ಇವಾಗ ಓಪನರ್ಸ್ ಹೋಗಿ ಇವ್ರು ನೋಡ್ತಾ ಇರ್ತಾರೆ ವಿಕೆಟ್ ಹೆಂಗೆ ಬಿಹೇವ್ ಮಾಡ್ತಾ ಇದೆ. ಸೊ ಅಟ್ಲೀಸ್ಟ್ ಅವ್ರಿಗೊಂದು ಟೈಮ್ ಇದೆ, ಸಾಲ್ಟಿಗೆ ಟೈಮ್ ಇಲ್ಲ. ರೈಟ್ ಫ್ರಮ್ ದ ಫಸ್ಟ್ ಬಾಲ್ ಆಡಬೇಕು. ಇನ್ಫ್ಯಾಕ್ಟ್ ಅವ್ರು ಬಾಲ್ ಟು ಬಾಲ್ ಆಡ್ಕೊಂಡು ಹೋದರೆ ಇನ್ನು ಆ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಗುತ್ತೋ, ಆ ಸ್ಟಾರ್ಟ್ ಸಿಕ್ಕಿದ ತಕ್ಷಣ ದೆನ್ ದೇ ವಿಲ್ ಗೆಟ್ ಇನ್ ಟು ಲಾಂಗ್ ಇನ್ನಿಂಗ್ಸ್ ಆ ಥರ. ನಾವು ಹಂಗೆ ಮಾಡೋದು. ಆಸ್ಟ್ರೇಲಿಯನ್ ಬೋರ್ಡ್ ಹಾಗೂ ಇಂಗ್ಲಿಷ್ ಬೋರ್ಡ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆಸ್ಟ್ರೇಲಿಯನ್ ಬೋರ್ಡ್ ಏನು ಮಾಡ್ತಾರೆ, ಹೆಜಲ್ವುಡ್ ಇಂಗ್ಲಿಷ್ ಎಲ್ಲ ಅಲ್ಲಿದ್ದಾರೆ, WTC ಫೈನಲ್ಸ್ ಆಡಬೇಕು, ನಿಮ್ಗೆ ಬಿಟ್ಟದ್ದು ನೀವೇನು ಮಾಡ್ತಾರೆ, ಇಲ್ಲಿಂದ ಡೈರೆಕ್ಟಾಗಿ ಬನ್ನಿ ಅಂತ ಹೌದು ಇವರು ಕಳಿಸ್ಕೊಡ್ತಾರೆ ಅವ್ರನ್ನ, ಪರವಾಗಿಲ್ಲ. ಇಂಗ್ಲೆಂಡ್ ಬೋರ್ಡ್ಗೂ ಯಾಕೆ ಮಾಡ್ಬೇಕಂದ್ರೆ ಸಾಲ್ಟನ್ನ 1 ಡೇ ಸೆಲೆಕ್ಟ್ ಮಾಡಲಿಲ್ಲ, ಹೌದು T20 ಸೆಲೆಕ್ಟ್ ಮಾಡಿದ್ದಾರೆ. T20 ಶುರು ಆಗೋದು 3ನೇ ತಾರೀಕು ಆದಮೇಲೆ. ಹೌದು, ಅದು ಇವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಜಾಶ್ ಇಂಗ್ಲಿಷ್ ಅಷ್ಟೇ, ಅಂದರೆ ಅವ್ರು ಆಡುವ ರೀತಿ ಅಂದರೆ ಫಾಸ್ಟ್ ಬೌಲರ್ಸ್ಗೆ ಅಂದ್ರೆ ಎಷ್ಟು ಹೆಚ್ಚು ಹೈಟ್ನವರಲ್ಲ ಅವರು, ಎರೆಕ್ಟಾಗಿ ಆಡ್ತಾರೆ. ಹೌದು, ವಿನ್ನರ್ಸ್ ಬಂದ ತಕ್ಷಣ ಬಗ್ಬಿಡ್ತಾರೆ, ಹೌದು ಬಗ್ಬಿಟ್ಟು ಆಡ್ತಾರೆ. ಅಂದರೆ ನೋಡಿ, ಇದೆಲ್ಲ ಟೆಕ್ನಿಕಲಿ ಫೈನರ್ ಪಾಯಿಂಟ್ಸ್ ಅಲ್ಲಿ ಯಾವ ರೀತಿ ಪಾಂಟಿಂಗ್ ಆಗಲಿ, ಮತ್ತು ಅವರು ಬ್ರ್ಯಾಡ್ ಹಡಿನು, ಆಮೇಲೆ ಜೇಮ್ಸ್ ಓಪು ಎಲ್ಲ ಇಂಟರ್ನ್ಯಾಷನಲ್ಸ್ ಅವರು, ಅವರೆಲ್ಲ ಕೋಚಸ್. ನಮ್ಮ ಸುನಿಲ್ ಜೋಶಿ ಇನ್ನಸ್ ಕೋಚ್ ನೋಡಿ ಹೆಂಗಿದೆ ಅಂತ. ಆಮೇಲೆ ಇಂಗ್ಲಿಷ್ ಕೂಡ ಇಂಗ್ಲೆಂಡ್ ಆಕ್ಚುಲಿ ವೈಶಾಖನೇ ಮ್ಯಾಚ್ ಟರ್ನ್ ಮಾಡಿದ್ದು ಅಂತ ಹೇಳಿ. ಯಾಕಂದ್ರೆ ಬ್ಯಾಸ್ಟ್ರೋ ಅಷ್ಟು ಹೊಡೆಯುವಾಗ ನಕಲ್ ಬಾಲ್ಸ್ ಹಾಕಿ 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 ಹೊಡೆಯಕ್ಕೆ ಕೊಡ್ಲಿಲ್ಲ. ಎಷ್ಟೋ ಸ್ಟ್ರೋಕ್ ಅವ್ರು ಮಾಡಿದ ಮೇಲೆ 1 ಗಂಟೆ ಮೇಲೆ ಬಾಲ್ ಬರ್ತಾ ಇತ್ತು. ಸೊ ಅದು ಅದೊಂದು ನಕಲ್ ಬಾಲ್ಸ್ ಕ್ರೂಷಿಯಲ್ ವಿಕೆಟ್ ಅವರ ರೋಲ್ ಅವ್ರು ಮಾಡಿದ್ರು, ಅದೇ ಮುಖ್ಯ. ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇದೆ, ಜಾಶ್ ಇಂಗ್ಲಿಷ್ ಅವರು ಇಂಗ್ಲೆಂಡ್ ನಲ್ಲಿ ಹುಟ್ಟಿದವರು, ಇಂಗ್ಲೆಂಡ್ ಇಂದ ಆಸ್ಟ್ರೇಲಿಯಾ ಬಂದ್ರು. ಅವಾಗ ಮೋಸ್ಟ್ಲಿ ಅವರು ಇಂಗ್ಲಿಷ್ ತೆಗೆದು ಬರೀ ಇಂಗ್ಲಿಷ್ ಆಗಿದ್ದಾರೆ ಆಸ್ಟ್ರೇಲಿಯಾ. ಬಹಳ ಜೋಶಿಂದ ಜೈಕಾರವನ್ನ ಕೂಗ್ತಾ ಇದ್ದಾರೆ ಇವತ್ತು ಇಡೀ ದಿವಸ. ಯಾಕಂದ್ರೆ RCB ಗೆಲ್ಲುತ್ತೆ, ಗೆಲ್ಲೇಬೇಕು ಅನ್ನುವಂತಹ ವಿಶ್ವಾಸ ಇರುವಂಥದ್ದು. ಹಾಗೆಯೇ ಇಲ್ಲಿ ಬೌಲರ್ಸ್ ಸ್ಟ್ಯಾಟ್ಸ್ ಅನ್ನು ಕೂಡ ನಾವು ಒಮ್ಮೆ ನೋಡೋದಿದ್ರೆ, ವಿಶೇಷವಾಗಿ RCB ಕಡೆಯಿಂದ ಭುವನೇಶ್ವರ್ ಕುಮಾರ್ ಹಾಗೆಯೇ ಹರ್ಷದೀಪ್ ಸಿಂಗ್ ಇವರ ನಡುವಿನ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದಾಗ 15 ವಿಕೆಟ್ಗಳನ್ನು ಭುವಿ ಪಡ್ಕೊಂಡ್ರೆ 16 ವಿಕೆಟ್ಗಳನ್ನು ಹರ್ಷದೀಪ್ ಪಡ್ಕೊಂಡಿದ್ದಾರೆ. 3ಕ್ಕೆ 33. ಇದು ಈ ಬಾರಿ ಭುವಿಯ ಬೆಸ್ಟ್ ಪರ್ಫಾರ್ಮೆನ್ಸ್ ಆದರೆ ಹರ್ಷದೀಪ್ 16 ರನ್ನಿಗೆ 3 ವಿಕೆಟನ್ನು ಪಡೆದಿರುವಂಥದ್ದು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್. ಹೀಗೆ ಈ ಬಾರಿಯ IPLನಲ್ಲಿ ಸಹಜವಾಗಿಯೇ ಇವರಿಬ್ಬರ ಮೇಲೂ ಕೂಡ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ, ಇವತ್ತು ಬೌಲಿಂಗ್ ಹೆಂಗಿರುತ್ತೆ ಹರ್ಷದೀಪ್ ಮತ್ತು ಭುವಿ ಅನ್ನುವಂಥದ್ದು ಕೂಡ ಈ ಎರಡೂ ತಂಡಗಳಿಗೆ ಬಹಳ ಮುಖ್ಯ. ಆಯಾ ತಂಡಗಳಿಗೆ ಈ ಇಬ್ಬರು ಪರ್ಫಾರ್ಮ್ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಹೇಸಲ್ವುಡ್ ಮೇಲೆ ದೊಡ್ಡ ನಿರೀಕ್ಷೆ ಸಹಜವಾಗಿಯೇ ಈ ಬಾರಿ ಇರುವಂಥದ್ದು. ಯಾಕೆಂದರೆ RCB ಫ್ಯಾನ್ಸ್ಗೆ ಇಲ್ಲ, ಹೇಸಲ್ವುಡ್ ನಮ್ಮ ಬೌಲಿಂಗ್ ಯೂನಿಟಲ್ಲಿ ಇರೋ ಕಾರಣದಿಂದಾಗಿಯೇ ನಮಗೆ ಈ ಬಾರಿ ಕಪ್ ಬರುತ್ತೆ ಅನ್ನೋಂಥ ವಿಶ್ವಾಸ. ಹೇಗೆ ಬ್ಯಾಟಿಂಗ್ನಲ್ಲಿ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬಗ್ಗೆ ನೋಡ್ತಾ ಇರ್ತಾರೋ, ಹಾಗೆಯೇ ಬೌಲಿಂಗ್ ವಿಚಾರಕ್ಕೆ ಬಂದಾಗ ಹೇಸಲ್ವುಡ್ ಮತ್ತು ಪಾಂಡ್ಯ ಮೇಲೆ, ಕೃಣಾಲ್ ಪಾಂಡ್ಯ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ RCB ಫ್ಯಾನ್ಸ್. 11 ಪಂದ್ಯ 21 ವಿಕೆಟ್, 4 for 33, 8.3 ಎಕಾನಮಿಯಲ್ಲಿ ಅವರು ಈ ಬಾರಿ ಬೌಲಿಂಗ್ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಜೇಮಿಸನ್ ಕೂಡ ಬಹಳ ಒಳ್ಳೆಯ ಬೌಲಿಂಗನ್ನು ಮಾಡಿದ್ದಾರೆ. ಯಾಕಂದರೆ ಅವರ ಆ ಹೈಟ್ಗೆ ತಕ್ಕನಾಗಿ ಬೌಲಿಂಗ್ ಮತ್ತು ತಂಡಕ್ಕೆ ಕ್ರೂಷಿಯಲ್ ಟೈಮಲ್ಲಿ ಅವರು ಕೊಡ್ತಾ ಇರುವಂತಹ ಬ್ರೇಕ್ ಥ್ರೂ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಭೂಮಿಕಾ ಅವರೇ, ಯಾವ ರೀತಿಯಾಗಿ ಜಸ್ಟ್ ಮಾತಾಡ್ತೀನಿ, ಅದಕ್ಕೆ ಮುಂಚಿತವಾಗಿ ಇಲ್ಲಿ ಸ್ಪಿನ್ನರ್ಸ್ ಬಗ್ಗೆ ಒಮ್ಮೆ ಕ್ವಿಕ್ ಆಗಿ ನಿಮಗೆ ಹೇಳೋದಿದ್ರೆ, ಕೃಣಾಲ್ ಅಫ್ಕೋರ್ಸ್ ನಮ್ಮ ಮ್ಯಾಚ್ ವಿನ್ನರ್, ಈ ಬಾರಿಯ IPLನಲ್ಲಿ ರಿಯಲ್ ಮ್ಯಾಚ್ ವಿನ್ನರ್ಗಳಲ್ಲಿ ಕೃಣಾಲ್ ಪಾಂಡ್ಯ ಕೂಡ ಒಬ್ಬರು.
ಹಾಗೆಯೇ ಆ ಕಡೆ ನೋಡಿದಾಗ ಯಜುವೇಂದ್ರ ಚಹಲ್ ಏನೋ ಕಡಿಮೆ ಇಲ್ಲ, ಮಾಜಿ RCBN. ಈ ಬಾರಿ ಅವರು PBKS ಅಲ್ಲಿ ಆಡ್ತಾ ಇದ್ದಾರೆ. 13 ಪಂದ್ಯ 15 ವಿಕೆಟ್ ಪಡೆದಿರೋದು ಮತ್ತು ಭಾಳ ಒಬ್ಬ ಒಳ್ಳೆಯ ಬೌಲರ್, ಯಾವಾಗ ಬೇಕಿದ್ರು ಕೂಡ ಪರ್ಫಾರ್ಮ್ ಮಾಡಬಲ್ಲರು ಯಜುವೇಂದ್ರ ಚಹಲ್. ಇದು ಚಹಲ್ಗಿರುವಂತಹ ವಿಶೇಷತೆ. ಕೃಣಾಲ್ ಅಫ್ಕೋರ್ಸ್ ಬ್ಯಾಟಿಂಗ್ನಲ್ಲೂ ಕೂಡ ಅವರು ಈ ಬಾರಿ ತನ್ನ ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾರೆ. ಅಪ್ ದಿ ಆರ್ಡರ್ಲಿ ಅವ್ರನ್ನ ಕಳಿಸಿದಾಗ ಒಂದು ಹಾಫ್ ಸೆಂಚುರಿ ಕೂಡ ಅವರಿಂದ ಬಂದಿದೆ. ಇದು ಅವರ ಬ್ಯಾಟಿಂಗ್ ಹಿಡಿದಿರುವಂತಹ ಕನ್ನಡಿ. ಭೂಮಿಕಾ, ಯಾವ ರೀತಿಯಾಗಿ ನಿಮಗೆ ಕೊಹ್ಲಿಯನ್ನು ಬಿಟ್ಟರೆ ಬೇರೆ ಯಾರು ಇಷ್ಟ? ಸರ್, ನನಗೆ ಕೊಹ್ಲಿ ಇಷ್ಟ ಅಂತಲ್ಲ, ನಂಗೆ ಆಡೋ ಪ್ರತಿಯೊಬ್ಬ ಪ್ಲೇಯರ್ಸು ಇಷ್ಟನೇ ನನಗೆ. ಯಾಕಂದ್ರೆ ನಂಗೆ ಜಿತೇಶ್ ತುಂಬಾ ಇಷ್ಟ ಆದ್ರು ಸರ್. ಹೌದೌದು, ತುಂಬಾ ಚೆನ್ನಾಗಿ ಆಡಿದ್ರು. ಈವನ್ ಪತಿದಾರ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಆಡಿದ್ರು. ಅಂಡ್ ವಿರಾಟ್ ಮತ್ತೆ ಸಾಲ್ಟ್ ಕಾಂಬಿನೇಷನ್ ಏನಿದೆ, ಅವರಿಬ್ರು ಫಸ್ಟ್ ಚೆನ್ನಾಗಿ ಆಡ್ಬಿಟ್ರೆ ಮಿಕ್ಕಿದವ್ರಿಗೆಲ್ಲ ಈಸಿ ಆಗುತ್ತೆ. ಯಾಕಂದ್ರೆ ವಿಕೆಟ್ ಯಾವಾಗ ಕೊಡ್ತಾರೆ ಅವಾಗ ಸ್ವಲ್ಪ ವೀಕ್ ಆಗುತ್ತೆ. ವೀಕ್ ಆಗೋದಕ್ಕಿಂತ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಆಪೋಸಿಟ್ ಇರೋ ಟೀಮ್ಗೂ ಏನಾಗುತ್ತೆ, ಇವರಿಬ್ರು ಹೋದ್ರಲ್ಲ ಅನ್ನೋದು ಕೂಡ ಇರುತ್ತೆ. ಸೊ ಅದನ್ನ ಅವ್ರು ಸ್ವಲ್ಪ ಅಡ್ವಾಂಟೇಜ್ ಆಗಿ ತಗೊಂತಾರೆ. ಸೊ ಇಬ್ರು ಓಪನರ್ಸ್ ಚೆನ್ನಾಗಿ ಆಡ್ಬಿಟ್ರೆ ಸ್ವಲ್ಪ ಈಸಿಯಾಗಿ ಆಡ್ಬೋದು ಆ್ಯಂಡ್ ಒಳ್ಳೆ ಸ್ಕೋರ್ನ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ತುಂಬ ಪ್ರೆಷರ್ ಇರೋದ್ರಿಂದ ನನಗನ್ಸುತ್ತೆ 180 ಮೇಲೆ ಹೋಗಲ್ಲ ಅಂತ. ಯಾಕಂದರೆ ದೊಡ್ಡ ಸ್ಟೇಡಿಯಮ್ಮು ಆ್ಯಂಡ್ ಪ್ರೆಷರ್ ಇರುತ್ತೆ. ಅದ್ರ ಜೊತೆಗೆ ನಾವು ಒಳ್ಳೊಳ್ಳೆ ಸ್ಕೋರ್ನ ನೋಡಿದ್ದೀವಿ RCB ಕಡೆಯಿಂದ ಬಂದಿರೋದು. ಸೊ ಇವತ್ತು ಸ್ವಲ್ಪ ಚೆನ್ನಾಗಿ ಆಡಬೇಕು ಆ್ಯಂಡ್ ನನಗನ್ಸುತ್ತೆ 180 ಮೇಲೆ ಹೋಗಲ್ಲ ಅಂತ. ನೀವೇನು ಹೇಳ್ತೀರಿ? ಯಾರು ಇಷ್ಟ ಈ ಬಾರಿಯ ಪ್ಲೇಯರ್ಸ್ ಅಲ್ಲಿ? ವಿರಾಟ್ ಅಂತೂ ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ, ಅದು ಆಬ್ವಿಯಸ್ ಆಗ್ಬಿಟ್ಟಿದೆ. ಅದ್ ಬಿಟ್ರೆ ಐ ಥಿಂಕ್ ಬೌಲಿಂಗ್ ಅಲ್ಲಿ ಈಗ ಏನು ಹೆಜಲ್ವುಡ್ ಆಗ್ಲಿ ಅಂಡ್ ಭುವನೇಶ್ವರ್ ಅವ್ರದ್ದಾಗ್ಲಿ ಐ ಥಿಂಕ್ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಆನ್ ದ ಹೋಲ್ ಅವ್ರು ಹೇಳ್ದಂಗೆ ಟೀಮ್ ಅಲ್ಲಿ ಇವರು ಅವರು ಅನ್ನೋದಕ್ಕಿಂತ ಆಕ್ಚುಲಿ ಅದು ಟೀಮ್ ಆಗಿ ಆಟ ಆಡಬೇಕು. ಆ್ಯಂಡ್ ಐ ಫೀಲ್ ಪಾರ್ಟ್ನರ್ಶಿಪ್ ವೈಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಿದ್ದಾರೆ, ಹಾಗೆ ವಿಕೆಟ್ಸ್ ಕೂಡ ತಗೊಳ್ತಾ ಇದ್ದಾರೆ. ಆನ್ ದಿ ಹೋಲ್ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ. ಆದರೆ ಇಲ್ಲಿರುವಂಥದ್ದು ಈ ಬೌಲಿಂಗ್ ಯೂನಿಟನ್ನು ನೋಡಿದಾಗ ಭುವಿ ಮತ್ತು ಹರ್ಷದೀಪ್ ಇವರಿಬ್ಬರು ನೀವು ಹೆಂಗೆ ಕಂಪೇರ್ ಮಾಡ್ತೀರಿ ಈ ಇಬ್ಬರ ಪರ್ಫಾರ್ಮೆನ್ಸನ್ನು? ಆ್ಯಕ್ಚುಲಿ ಹರ್ಷದೀಪ್ ಈ ಸಲ ಈ ಸೀಸನ್ ಸ್ವಲ್ಪ ಡೌನ್ ಆಗಿದೆ PBK, ಅದೊಂದು ಅಡ್ವಾಂಟೇಜ್ ನಮಗಿದೆ. ಆ್ಯಂಡ್ ಭುವನೇಶ್ವರ್ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಕ್ರೂಷಲ್ ಟೈಮಲ್ಲಿ ಇನಿಷಿಯಲ್ ಬ್ರೇಕ್ ಥ್ರೂ ಆಗಲಿ ಆ್ಯಂಡ್ ಇನ್ಫ್ಯಾಕ್ಟ್ ಹೇಸಲ್ವುಡ್ಡಿಂದ ಅವ್ರಿಗೆ ಒಂದು ಹೆಲ್ಪ್ ಆಗಿದೆ. ಯಾಕಂದರೆ ಒಬ್ಬರ ಮೇಲೆ ಭಾರ ಇಲ್ಲ ಅಲ್ಲಿ. ಸೊ ಹೇಸಲ್ವುಡ್ ಅಲ್ಲಿ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಆಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಂದರೆ ರನ್ ಹೋಗ್ತಾ ಇದೆ. ಇನ್ನು ಭುವನೇಶ್ವರ್ ಇಷ್ಟೆಲ್ಲ ಕೊಡೋದು ವೆರಿ ರೇರು. ಆ್ಯಂಡ್ ಈ ವರ್ಷನೂ ಅವ್ರಿಗೂ ಸೊ ಇಬ್ಬರಿಗೂ ಹಂಗಾಗಿದೆ. ಎಲ್ಲರಿಗೂ ಬೌಲರ್ಸ್ ನಮ್ಮ ಆಸ್ ಎ ಬೌಲರ್ T20 ನಮಗಲ್ಲ. ಆಕ್ಚುಲಿ ಕ್ರಿಕೆಟ್ ಇಸ್ ಆಲ್ ಬ್ಯಾಟ್ಸ್ಮನ್ ಪ್ರೈಡೇಜ್. 4 6ಗೆ ಜನ ಬರೋದು, ವಿಕೆಟ್ಗೆಲ್ಲ ಕ್ಯಾಚ್ಗೆಲ್ಲ ಕಡಿಮೆ ಇಲ್ಲ. ಹಂಗಂದ್ರೆ ಬೌಲರ್ ನಮ್ದು ಏನ್ ಕತೆ ಅಂತ. ಸೊ ಅದರಲ್ಲೂ ನೀವು 8 6 ಹೊಡೆದ್ರು ಅಲ್ಲಿ, 8 6 ಇವರೆಲ್ಲ ಸೇರಿ 7 ಹೊಡೆದ್ರು, ಇವರೆಲ್ಲ ಸೇರಿ 7 ಹೊಡೆದ್ರು, ಒಬ್ಬರೇ 8 ಹೊಡೆದ್ರು. ಬೌಲರ್ ಎಲ್ಲ ಸ್ಟಾರ್ಸ್ ನೋಡ್ತಾ ಇದೆ. 31 ಇತ್ತು ಅವ್ರದ್ದು ಈ ಬಾರಿ ಟೂರ್ನಮೆಂಟ್ ಅಲ್ಲಿ. ಅವ್ರದ್ದು ಹೈಯೆಸ್ಟ್ ಸಿಕ್ಸಸ್ ಅಲ್ಲಿ 31, ಮ್ಯಾಚ್ 39 ಅಲ್ಲಿ ಇದ್ದಾರೆ ಅವರು. ಶ್ರೇಯಸ್ ಯಾರ್ದೋ ಕೋಪ ಯಾರ ಮೇಲೋ ತಿರ್ಸ್ಕೊತಾರೆ. ಬೌಲರ್ ಏನ್ ಮಾಡ್ಬೇಕು ಅಂದ್ರೆ ಬೌಲರ್ ಅಂತ ಗೊತ್ತು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವಾಗ ಗ್ಯಾಪ್ಸ್ ಬೌಲರ್ ಅಂತ. ಇಲ್ಲಿ ಎಷ್ಟು ಜೋರಾಗಿ ಆಗ್ತೀರಾ ಅಷ್ಟು ಜೋರಾಗಿ ಹೊಡಿತಾರೆ ಇಲ್ಲಿ. ಸೊ ಎಲ್ಲಿ ನಕಲ್ ಬಾಲ್ ಎಲ್ಲ ಹೊಸದ್, ಮುಂಚೆ ನಾವೆಲ್ಲ ಬರೀ ಲೆಗ್ ಕಟ್ರ್ ಹಾಕಿ ಇಲ್ಲ ಆಫ್ ಕಟರು ಅಂತದ್ದು. ಇವಾಗ ತುಂಬಾ ವೆರೈಟೀಸ್ ಮಾಡ್ಬೇಕು, ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿದ್ರೇನೆ ಅಲ್ಲಿ ಎಷ್ಟು. ನೀವು ಇವಾಗೆಲ್ಲ ಬ್ಯಾಟ್ಸ್ಮನ್ ಕಲ್ತ್ಬಿಟ್ಟು ಇವ್ರು ಲೆಗ್ ಕಟ್ರ್ ಹಾಕ್ತಾರೆ, ಆಫ್ ಕಟ್ರ್ ರೆಡಿಯಾಗಿ. ಯಾರ್ಕರ್ ಕೂಡ ವೈಡ್ ಯಾರ್ಕರ್ ಹಾಕೋದು ಕೂಡ ಒಂದು ಸ್ಟಂಪ್ ಮೇಲೂ ಬೇಡ, ಯಾರ್ಕರ್ ಸ್ಟಂಪ್ ಮೇಲೆ ಇತ್ತು. ಅಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಬ್ಯಾಟ್ಸ್ಮನ್ ಸೊ ಇಲ್ ಬಿ ಮೂವಿಂಗ್ ಅಂಡ್ ಬೌಲರ್ಗೆ ಎಲ್ಲ ಹಾಕ್ಬೇಕಪ್ಪ. ಇನ್ಫ್ಯಾಕ್ಟ್ ಕ್ರಿಸ್ ಗೇಲ್ ಎಲ್ಲ ಅರ್ಧ ವಿಕೆಟೇ ಅವ್ರದ್ದು ಆ ಏರಿಯಾ. ಸೊ ಇಲ್ಲಿ ಬ್ಯಾಟ್ಸ್ಮನ್ಗಳು ಆ ಪ್ರಾಕ್ಟೀಸಲ್ಲಿ ನಮ್ದು ಈ ಏರಿಯಾ ಇಲ್ಲಿ ಎಲ್ಲೇ ಬಂದರೂ ಫ್ರೀ ಫೋಗ್ ಹೊಡಿತೀವಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಬೌಲರ್ಸ್ ಅಲ್ಲಿ ನಾವು ಏನಾರ ಮಾಡ್ಬೋದು ಅಂದರೆ ನಕಲ್ ಬಾಲು ಅಂತ ಪೇಸ್ ಕಮ್ಮಿ ಮಾಡಬೇಕು. ಸೊ ಇಲ್ಲಿ ಹೇಸಲ್ವುಡ್ ಏನಂದರೆ ಆ ಲೆಂತ್, ನಾವೇನು ಟೆಸ್ಟ್ ಮ್ಯಾಚು ಲೆಂತ್ ಹೇಳ್ತೀವಿ, ಅಲ್ಲಿ ಕನ್ಸಿಸ್ಟೆಂಟಾಗಿ ಹಾಕಿದ್ರೆ ಸ್ವಲ್ಪ ಕಷ್ಟ, ಸ್ವಲ್ಪ ಮುಂದೆ ಹಾಕಿದ್ರೆ ಈಸಿ ಆ್ಯಂಡ್ ಬ್ಯಾಟ್ಸ್ಮನಿಗೆ ರೀಚ್ ಆಗುತ್ತೆ. ಸೊ ಅಲ್ಲಿ ಬೇರೆ ಬ್ಯಾಟ್ಸ್ಮನ್ ಎಲ್ಲ ಹೇಸಲ್ವುಡ್ಗೆ ವಿಕೆಟ್ ಕೊಡಬಾರ್ದು, ಭುವಿಗೆ ಟ್ರೈ ಮಾಡೋಣ. ಸೊ ಇಲ್ಲಿ ಭುವಿ ಉಲ್ಟಾಗತ್ತೆ. ಆ್ಯಕ್ಚುಲಿ ಹೇಸಲ್ವುಡ್ಗೆ ಆಡ್ಕೊಂಬಿಟ್ಟು ಭುವಿಗೆ ಹೊಡೆಯೋಕೆ ಹೋದರೆ ಭುವಿಗೆ ವಿಕೆಟ್ ಸಿಗಬೇಕು. ಸೊ ಇಲ್ಲಿ ಈ ವರ್ಷ ಸ್ವಲ್ಪ ರನ್ ಕೊಟ್ಟಿದ್ದಾರೆ, ಲೀಕ್ ಮಾಡಿದ್ದಾರೆ. ಆ್ಯಂಡ್ ಯಾಕೋ ಈ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ. ಸೊ ಆಲ್ ಒನ್ ಸ್ಪೆಲ್ ಇಬ್ಬರಿಗೂ. ಆ್ಯಂಡ್ ಚಹಲು ಅಷ್ಟೇನು ದೊಡ್ಡದು ಮಾಡಿಲ್ಲ ಆ್ಯಂಡ್ ಹರ್ಷದೀಪು ಮಾಡಿಲ್ಲ. ಈ ಬಿಗ್ ಗೇಮಲ್ಲಿ ಯಾವ ಥರ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೋ ಎಲ್ ಬಿ ದ ವಿನ್ನರ್. ಇಲ್ಲ ಯಾರ್ಕರ್ಸ್ ಹೇಳ್ತಾ ಇದ್ದಾರಲ್ಲ,
ಬ್ರಹ್ಮೋಸ್ ಮಿಸೈಲ್ ಬಿಟ್ಟಿದಾರಲ್ಲ ಹೌದು ಯಾರು ಬುಮ್ರಾ ನಾವು ಇವ್ರ ಮೇಲೆ ವಾಷಿಂಗ್ಟನ್ ಮೇಲೆ ಅಲ್ಲೇ ಮ್ಯಾಚ್ ಟರ್ನ್ ಆಯ್ತಲ್ಲ ಅದೇ ಟ್ರೈ ಮಾಡಿದ್ರು ಇವರು ಕೂಡ ಅವ್ರಿಗೆ ನಿನ್ನೆ ಯಾಕೆ ಕ್ಲಾಸ್ ಅಂತ ಹೇಳ್ಬೋದು ಶ್ರೇಯಸ್ ಇನ್ನಿಂಗ್ಸ್ ಅದೇ ರೀತಿ ಯಾಕೆ ಮಾಡಿದ್ರೆ ಅವ್ರು ಯಾರೋ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ ಹೌದೌದು. ಎದ್ದು ಬಿದ್ದು ಇವ್ರು ಅದನ್ನ ಗ್ಲೈಡ್ ಮಾಡಿದ್ರು ಥರ್ಡ್ ಮ್ಯಾನ್ಗೆ ಬ್ಯಾಟ್ ಅಲ್ಲಿ ರಿಯಲ್ ಕ್ಲಾಸ್ ಸ್ಟಂಪ್ ಇವರು ಬಾಲ್ ಅನ್ನ ಗ್ಲೈಡ್ ಮಾಡಿದ್ರು ಯಾರು ನೋಡಿಲ್ಲ ಹೌದೌದು. ಅದು ಬುಮ್ರಾ ಯಾರ್ಕರ್ಗೆ ಡೆಡ್ಲಿ ಯಾರ್ಕರ್ಸ್ಗೆ ಹೌದೌದು. ಆಮೇಲೆ ಇನ್ನೂ ಹೇಳ್ತಾ ಇದ್ರು ಹರ್ಷದೀಪ್ ಹೇಳ್ತಾ ಇದ್ರಲ್ಲ ಹರ್ಷದೀಪ್ ಯಾವಾಗಲೂ ಬುಮ್ರಾಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆ ಬಾಲ್ ಅದು ಹೊಡೆದ ರೀತಿ ನೋಡಿದಾಗ 20 ರನ್ ಹೊಡೆದ್ಮೇಲೆ ಮುಗಿತಲ್ಲಿ ನೋಡಿದಾಗ ಅಯ್ಯೋ ಏನಾಗ್ತಿದೆ ಅಲ್ಲ ಅಂತ ಜೋಶ್ ಕ್ಲಾಸಿಗೆ ನಾ ಬರೋದು ನಾನು ಇವ್ರಿಗೆ ಹೊಡೆದ್ರೇನೆ ಬೇರೆ ಬೌಲರ್ಸ್ ಡೌನ್ ಆಗ್ತಾರೆ ಸೊ ಅಲ್ಲಿ ನೀವು ಫಸ್ಟ್ ಓವರ್ 20 ರನ್ ಹೊಡೆದ್ಬಿಟ್ರು. ಸೊ ಇಲ್ಲಿ ಹೋಗ್ತಾ ಗೊತ್ತು ಅವ್ರು ಒಂದು ವಿಕೆಟ್ ಹತ್ತಿದ್ರೆ ಮ್ಯಾಚ್ ಟರ್ನ್ ಆಗುತ್ತೆ, ಆ ವಿಕೆಟ್ ಕೊಟ್ಟಿಲ್ಲ. ಅಂಡ್ ಅವ್ರು ಎಲ್ಲ ಪ್ಲಾನ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಆ ವಿಕೆಟೇ ಬೇಕು ಅಂತ, ಬಟ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಯ್ತು, ಅವರೇ ರನ್ ಬರ್ತಾ ಇದ್ದಾರೆ. ಆ 20 ರನ್ನೇ